ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಂಗಳೂರಿನ ಜಕ್ಕೂರ್ ಯಾರ್ಡಿಗೆ ಬಂದಿದ್ದೀನಿ. ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ MVP ಕನ್ನಡ ಚಾನಲಲ್ಲಿ. ಜಕ್ಕೂರ್ ಯಾರ್ಡಲ್ಲಿ ಅರೌಂಡ್ 1200+ ಕಾರ್ಸ್ಗಳು ನಿಂತಿರ್ತಾವೆ ಅಂತ ಹೇಳ್ತಾ ಇರ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಪಕ್ಕ ಡೀಲರ್ಗಳಿಗಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಕರ್ನಾಟಕದಾದ್ಯಂತ ಯಾರೆಲ್ಲ ಕಾರ್ಗಳು ಡೀಲರ್ ಇದ್ದೀರೋ ಆ ಡೀಲರ್ಗಳಿಗೆ ಕೂಡ ಈ ಕಾರ್ಗಳನ್ನ ಸಪ್ಲೈ ಮಾಡ್ತಾರಂತೆ. ಸೊ ಇದು ಯಾವುದೇ ರೀತಿ ರಿಟೇಲ್ ಕಸ್ಟಮರ್ಸ್ಗಲ್ಲ ಇದು ವಿಡಿಯೋ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಹೇಮಂತ್ ಅವ್ರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಿ ಸರ್. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮತ್ತೆ ಏನು ಸಮಾಚಾರ ಹೇಳಿ ಸರ್. ಈ ಸರಿ ಡೀಲರ್ಗಂತಾನೆ ವಿಡಿಯೋ ಮಾಡ್ತಾ ಇರೋದು. ಹೌದು ಸರ್. ಅದನ್ನೇ ಡೀಲರ್ ಮೇಳ, ಡೀಲರ್ಸ್ ಡೀಲಿಂಗು ಅದು ಇದು ಅಂತ ಹೇಳ್ತಾ ಇದ್ರಿ. ಡೀಲರ್ಸ್ ಮೇಳ ಅಲ್ವಾ? ಏನು ಈ ವಿಡಿಯೋ ಏನು ಹೇಳಕ್ ಹೊರಟಿದ್ದೀರಾ ಸರ್? ಇವಾಗ ನಾವು ಹೆಂಗೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಡೀಲರ್ಸ್ಗೆ ಕೊಡೋಣ ಅಂತ. ಸೊ ಇಷ್ಟು ದಿವಸವರೆಗೂ ಬರೀ ರಿಟೇಲ್ ಪ್ರೈಸ್ ಅಲ್ಲೇ ಕೊಡ್ಕೊಂಡ್ ಬಂದಿದ್ರೆ. ಓಕೆ. ಸೊ ಇನ್ಮೇಲೆ ಇವತ್ತು 26ನೇ ತಾರೀಕಿಂದ 31ನೇ ತಾರೀಕುವರೆಗೂ ಬರೀ ಡೀಲರ್ಸ್ ಮೇಳನೆ ಮಾಡೋಣ ಅಂತ. 26ರಿಂದ 31 ಅಷ್ಟೇ, ಲೈಫ್ ಟೈಮ್ ಏನಲ್ಲ. ಅಲ್ಲ, 26ನೇ ತಾರೀಕಿಂದ 31, 26, 27, 28, 29, 30, 31 ಅಂದ್ರೆ ಒಂದು ವಾರ. ಹೌದು. ಈ ಒಂದು ವಾರದೊಳಗಡೆ ಯಾರೆಲ್ಲ ಡೀಲರ್ಸ್ಗಳು ಬರ್ತಿರೋ ಆ ಡೀಲರ್ಗಳಿಗೆ ಮಾತ್ರ ಸಪ್ಲೈ ಕೊಡ್ತೀರಾ ಇಲ್ಲಿಂದ? ಅದಾದ್ಮೇಲೆ ಎಕ್ಸ್ಟೆಂಡ್ ಆಗ್ಬೋದು, ಬಟ್ ಅದು ಇನ್ನ ಮಾಹಿತಿ ಬಂದಿಲ್ಲ. ಈಗಿರೋ ಪ್ರಕಾರ ಒಂದು ವಾರ ತನಕ ಡೀಲರ್ಗಳಿಗೆ ಕೊಡ್ತೀರಾ? ಹೌದು. ಓಕೆ. ಯಾವ ತರ ಸರ್ ಈಗ ಇಷ್ಟು ದಿನ ರಿಟೇಲಿಗೆ ಕೊಟ್ರೆ ಡೀಲರ್ಸ್ಗಳಿಗೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅಂತಿದ್ರೆ ಯಾವ ತರ ಕೇಳ್ಬೇಕು ಅವ್ರಿಗೆ ಅರ್ಥ ಆಗ್ತಿಲ್ಲ ಸರ್. ಇವಾಗ ಎಲ್ಲಾ ಗಾಡಿಗಳಿಗೂ ಇರಲ್ಲ ನೋಡಿ. ಇವಾಗ ಪರ್ಟಿಕ್ಯುಲರ್ ಒಂದ್ ಸ್ವಲ್ಪ ಸಮ್ ಅಮೌಂಟ್ ವೆಹಿಕಲ್ಸ್ಗೆ ಸೊ ನಮ್ಮ ಹತ್ರ ಸ್ಟಾಕ್ ಇರೋದು ಗಾಡಿಗಳು. ಸೊ ಇಷ್ಟು ಪರ್ಸೆಂಟ್ ಅಂತ ಹೇಳಿ ನಾವು ಕೊಡ್ತೀರಿ ಅದನ್ನ, ಅವ್ರಿಗೂ ಪ್ರಾಫಿಟ್ ಆಗೋ ತರ. ಸೊ ನಾವು ಆ ಪ್ರೈಸ್ ಅಲ್ಲಿ ಕೊಡ್ತೀವಿ. ಈಗ ಅರೌಂಡ್ 1200ಕ್ಕಿಂತ ಜಾಸ್ತಿ ಕಾರ್ಗಳಿದಾವೆ. 1200 ಕಾರ್ ಕೂಡ ಡೀಲರ್ಗಳಿಗೆ ಅವೈಲೇಬಲ್ ಇದೆಯಾ? ಇಲ್ಲ. ಅದರಲ್ಲಿ ಸಮ್ ವೆಹಿಕಲ್ಸ್ ಮಾತ್ರ, ಎಲ್ಲ ವೆಹಿಕಲ್ಸ್ ಇಲ್ಲ. ಎಲ್ಲ ವೆಹಿಕಲ್ಸ್ ಇಲ್ಲ. ಏನಕ್ಕೆ ಡೀಲರ್ಗಳಿಗೆ ಕೊಡ್ತಾ ಇರೋದು ಸರ್? ಇವಾಗ ಏನಕ್ಕೆ ಅಂತ ಅಂದ್ರೆ ನಮ್ಮ ಹತ್ರ ಲಿಕ್ವಿಡೇಟ್ ಮಾಡಕ್ಕೆ ಸ್ಟಾಕ್ಸ್. ಸೊ ಮತ್ತೆ ಇವಾಗ ಮಾರ್ಕೆಟ್ಗೂ ಅಷ್ಟೇನೆ. ಸೊ ಎಲ್ಲಾ ಕಡೆಯಿಂದನೂ ಕಾಸ್ಟ್ 24 ಇಂದಾನೆ ಹೋಗ್ತಾ ಇರೋದು. ಸೊ ಡೀಲರ್ಸ್ಗಂತಾನೆ ಒಂದು ಮೇಳ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಅಷ್ಟೇ. ಈಗ ಎಕ್ಸಾಂಪಲ್ ಹೊರಗಡೆ ನಾವು ಸೋಫಾ ಅದೆಲ್ಲ ವಿಡಿಯೋ ಮಾಡ್ತಾ ಇರಿ ಸರ್. ನಮ್ಮಲ್ಲಿ 180 ಡೇಸ್ 200 ಡೇಸ್ ಆದಮೇಲೆ ನಾವು ಇಟ್ಕೊಳಲ್ಲ. ಅದನ್ನ ಬಂದಿದ್ದ ರೇಟಿ ಮ್ಯಾನುಫ್ಯಾಕ್ಚರಿಂಗ್ ರೇಟಿ ಲಾಸ್ ಆದ್ರೂ ಪರವಾಗಿಲ್ಲ ಕೊಟ್ಬಿಡ್ತೀವಿ ಸರ್ ಗಾಡಿನ. ಇದು ಸೋಫಾ ಸೆಟ್ನ ಅಂತ ಇರ್ತಾರೆ. ಅದೇ ರೀತಿ ನಿಮ್ಮ ಹತ್ರ ಸ್ಟಾಕ್ ಇಷ್ಟು ದಿನ ಅಂತ ಆ ಥರನ? ಹೌದು, ನಮ್ಮ ಹತ್ರ ಇಷ್ಟು ದಿವಸ ಅಂತ ಹೇಳಿ ಸ್ಟಾಕ್ ಇರೋ ಗಾಡಿನ ನಾವು ಡೀಲರ್ಸ್ ಕೊಟ್ಬಿಡ್ತೀವಿ. ಎಷ್ಟು ದಿನ ಅರೌಂಡ್ ನಿಮ್ಮಲ್ಲಿ? 180 ಡೇಸು 200 ಡೇಸು ಈ ಥರ ವೆಹಿಕಲ್ಸ್ ಇರೋದನ್ನ ಕೊಟ್ಬಿಡ್ತೀರಿ. ಅರೌಂಡ್ 318 ಅಂದರೆ 6 ತಿಂಗಳು 7 ತಿಂಗಳ ಮೇಲೆ ಯಾವುದೆಲ್ಲ ಗಾಡಿಗಳು ನಿಂತಿರ್ತಾವೋ ಆ ಗಾಡಿಗಳನ್ನ ರಿಟೇಲಲ್ಲಿ ಹೋಗಲ್ಲ ಅಂತ ಗೊತ್ತಾದ್ಮೇಲೆ ನೀವು ಡೀಲರ್ಗಳಿಗೆ ಕೊಡೋದು. ಹೌದು ಅಲ್ವಾ? ಆ ಡೀಲರ್ಗಳು ಅವ್ರ ಕೆಪಾಸಿಟಿ ಇದ್ದವ್ರು ಸೇಲ್ ಮಾಡ್ಕೊಂಡ್ಲಿ. ಹೌದು ಅಲ್ವಾ? ಎಲ್ಲ ಗಾಡಿಗಳು ಅಂದರೆ ಈಗ ಅರೌಂಡ್ ಎಷ್ಟು ಗಾಡಿಗಳು ಸಿಗ್ಬೋದು ಡೀಲರ್ಗಳಿಗೆ? ಒಂದು 50-60 ಗಾಡಿ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ. 50-60 ಗಾಡಿಗಳು ಬರೀ ಡೀಲರ್ಗಳಿಗೆ ಸಪ್ಲೈ ಮಾಡೋದಕ್ಕಿರೋದು ಅಲ್ವಾ? ಡೀಲರ್ ಅಂತ ಹೆಂಗೆ ಕಂಡು ಹಿಡಿತೀರಾ? ಯಾರೋ ಬರ್ತಾರೆ ಥರ್ಡ್ ಪಾರ್ಟಿ, ನನಗೆ ಡೀಲರ್ ಹೇಳಿ ಕೊಡಿ ಸರ್. ಡೀಲರ್ ಅಂದ್ರೆ ಡೀಲರ್ ಕೋಡ್ ಇರುತ್ತೆ, ಆ ಕೋಡ್ ಕೊಡ್ಬೇಕಾಗತ್ತೆ ಅವರು. ಡೀಲರ್ ಪ್ರತಿಯೊಬ್ಬ ಡೀಲರ್ಗೂ ಒಂದು ಕೋಡ್ ಇರುತ್ತೆ. ಹೌದು. ಆ ಕೋಡ್ ಕೊಟ್ರೆ ಮಾತ್ರ ಇಲ್ಲಿ ನೀವು ಡೀಲರ್ ನಿಮಗೆ ಇದಕ್ಕೆ ಯೋಗ್ಯತೆ ಇದೆ ತಗೊಳೋದಕ್ಕೆ. ಹೌದು ಅಲ್ವಾ? ನೀವು ಎಲಿಜಿಬಲ್ ಇದ್ದೀರಾ? ಹೌದು. ಇಮಿಡಿಯೇಟ್ ಆಗಿ ಕೊಡ್ತೀರಾ. ಓಕೆ. ಡೀಲರ್ ಕೂಡ ಈ ತರ ಚೆಕ್ ಮಾಡ್ಕೋಬೋದಾ ಟೆಸ್ಟ್ ಡ್ರೈವ್? ಆರಾಮಾಗಿ ಸರ್. ಹೆಂಗೆ ಕಸ್ಟಮರ್ಗಳು ಚೆಕ್ ಮಾಡ್ತಾರೋ ಆ ತರ ಡೀಲರ್ಗಳು ಚೆಕ್ ಮಾಡ್ಬೋದು. ಓಕೆ. ಡೀಲರ್ಗಳು ಈ ಕಾರ್ ತಗೊಂತಾರೆ. ಈಗ ರಿಟೇಲ್ ಅಲ್ಲಿ ಹೆಂಗೆ 140 ಚೆಕ್ ಪಾಯಿಂಟ್ಸ್, 7 ಡೇಸ್ ರಿಟರ್ನ್ ಪಾಲಿಸಿ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ಈಗ ನಾನು ಡೀಲರು ತಗೊಂಡೋಗ್ತೀನಿ ಕಾರ್ನ, ನನಗೂ 7 ಡೇಸ್ ರಿಟರ್ನ್ ಪಾಲಿಸಿ ಇದೆಯಾ? ಇದೆ. 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ಸರ್. ಮತ್ತಿನ್ನೇನಿದೆ ಆಪ್ಷನ್ಸ್ ನಿಮ್ಮ ಕಡೆಯಿಂದ? ಲೋನ್ ಹೋಗೋದಿಲ್ಲ ಯೂಶಲಿ ಯಾರು ಡೀಲರ್ಸ್ ಹೋದ್ರೆ. ಹೌದು. ಸೊ ಅವರೆಲ್ಲ ಫುಲ್ ಕ್ಯಾಶ್ ಅಲ್ಲೇ ಬರೋದು. ಸೊ ಡೀಟೇಲ್ಸ್ ಡಿಸ್ಕೌಂಟ್ ಮೇನು. ಸೊ ಅವ್ರಿಗೂ ಪ್ರಾಫಿಟ್ ಆಗೋ ಥರ ಪ್ರೈಸಲ್ಲಿ ಕೊಡ್ತೀರಿ ನಾವು. ಅದೇ ಪಕ್ಕನಾ? 100%. ಲೋನ್ ಬೇಕು ನಮಗೆ ಡೀಲರ್ಗಳಿಗೆ ಸರ್. ಅದು ಲೋನ್ ನೀವು ಮಾಡಿಸ್ಕೊಂಡು ಫಂಡ್ ಮಾಡ್ಕೊಬೇಕು. ಸೊ ನಾವು ಲೋನ್ ಮಾಡಿಕೊಟ್ರೆ ನೀವು ಕೊಡೋರಿಗೆ ಹಿಂಗೆ ಕೊಡ್ತೀರಾ ಮತ್ತೆ? ಅಷ್ಟೇ ಕ್ಲಾರಿಫೈಗೋಸ್ಕರ ಕೇಳ್ತಾ ಇದೀನಿ, ತಪ್ಪು ತಿಳ್ಕೊಬೇಡಿ. ಇಲ್ಲ. ಯಾಕೆ ಅಂದ್ರೆ ಎಷ್ಟೋ ಡೀಲರ್ಸ್ಗಳಿಗೆ ಇದು ಇರಬೇಕು ಅಲ್ವಾ? ಈಗ ಯಾಕಂದ್ರೆ ನಮ್ಮ ಕಡೆಯಿಂದ ಸಮ ಅಮೌಂಟ್ ಇರುತ್ತೆ, ಅದಕ್ಕೆ ಏನ್ ಬೇಕೋ ಕಾರ್ಗಳು ತಗೊಂಡೋಗೋಣ. ನಮಗೆ ಬೇರೆ ರೀತಿ ಲೋನ್ ಫಂಡಿಂಗ್ ಇರುತ್ತೆ ಅಲ್ವಾ? ಮತ್ತೇನೇನಿದೆ ಸರ್ ಹೇಳೋಂಥದ್ದು? ಸರ್ ಬಂದು ಅವರು ಒಂದೇ ಗಾಡಿ ಅಂತಲ್ಲ, ಒಂದು 10 ಗಾಡಿ ನೋಡಿ 2 ಗಾಡಿ ಫೈನಲೈಸ್ ಮಾಡಿದ್ರು ಏನು ತೊಂದರೆ ಇಲ್ಲ. ತೋರ್ಸೋಕ್ಕೆ ಇಲ್ಲಿ ನಾವು ರೆಡಿ ಇದ್ದೀರಿ. ಸೊ ಅವ್ರು ಬಂದು ಸೆಲೆಕ್ಟ್ ಮಾಡ್ಬೋದು ಯಾವ ಗಾಡಿ ಬೇಕಾದ್ರೆ. ಎನಿ ಬ್ರ್ಯಾಂಡು, ಸೆಡಾನು, ಹ್ಯಾಚ್ ಬ್ಯಾಕು, SUVಗಳು ಯಾವ್ದು ಬೇಕಾದ್ರೂ ನೋಡಲಿ ಅವರು. ಸೊ ಅದು ಡಿಸೈಡ್ ಏಜಿಂಗ್ ಮೇಲೆ ನಾವು ಡಿಸ್ಕೌಂಟ್ ಮಾಡಿ ಕೊಡೋಣ. ಓಕೆ. ಇಷ್ಟು ದಿನ ಡೀಲರ್ಗಳು ಏನು ಮಾಡ್ತಾ ಇದ್ರು, ಡೈರೆಕ್ಟ್ ಕಸ್ಟಮರಿಂದ ಬೈ ಮಾಡ್ತಾ ಇದ್ರು. ಇನ್ನೂ ಕೆಲವು ಪ್ಲಾಟ್ಫಾರ್ಮ್ಗಳಿಂದ ತಗೊತಾ ಇದ್ರು. ಇನ್ನೂ ಕೆಲವು ಮೂಲೆಗಳಿಂದ ಯಾವ್ಯಾವ ಮೂಲದಿಂದನೂ ಕಾರ್ಗಳು ತಗೊಂಬಂದು ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ರು. ಈಗ ಮೊದಲನೇ ಬಾರಿಗೆ ಬೆಂಗಳೂರಿನ ಜಕ್ಕೂರ್ ಯಾರ್ಡ್, ಕಾಸ್ಟ್ 24ನ ಜಕ್ಕೂರ್ ಯಾರ್ಡಲ್ಲೂ ಕೂಡ ಅವ್ರು ಬಂದ್ಬಿಟ್ಟು ಕಾರ್ನ ಬೈ ಮಾಡ್ಬೋದು. ಅದು ಕೂಡ ಒಂದು ವಾರ ಮಾತ್ರ ಆಪ್ಷನ್ಸ್ ಇರ್ತಕ್ಕಂಥದ್ದು. ಹೌದು ಅಲ್ವಾ? ಅರೌಂಡ್ ಒಂದು 50+ ಕಾರ್ಸ್ ಇದಾವೆ. ಹೌದು. ಅದು ಎಕ್ಸ್ಟೆಂಡ್ ಆಗ್ಬೋದು, ಆದ್ಮೇಲೆ ಒಂದ್ಸರಿ ತಿಳಿಸ್ಕೊಡಿ. ಎಕ್ಸ್ಟೆಂಡ್
ಪಕ್ಕನಾ ಆಗ್ಬಹುದು. ಬಿಸ್ನೆಸ್ ಚೆನ್ನಾಗಾಯ್ತು ಅಂತ ನಂದು ಹಂಗೆ ಎಕ್ಸ್ಟೆಂಡ್ ಮಾಡ್ಬಿಡೋದಾ? ಅದು ಸೀನಿಯರ್ಸ್ ಬಿಟ್ಟಿರೋದು. ಒಂದು ವಾರ ಈಗಿರ್ತಕ್ಕಂಥದ್ದು ಹೌದು ಅಲ್ವಾ ಸರ್? ಹೌದು. ಓಕೆ, ಈ 50 ಕಾರ್ಗಳು ಅದೇ ಬೇಕು ಅಂದ್ರೆ ರಿಟೈಲರ್ ಬಂದ್ಬಿಟ್ಟು ನನಗೆ ಸಿಂಗಲ್ ಕಾರ್ ಬೇಕು ಅಂದ್ರೆ ಕೊಡ್ತೀರಾ? ಕೊಡ್ತೀರಿ, ಅದು ಕೊಡ್ತೀರಾ? ರಿಟೈಲರ್ಸ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ರಿಟೈಲರ್ಸ್ಗೆ ಯಾವಾಗೂ. ಬಟ್ ಡೀಲರ್ ಪ್ರೈಸಲ್ಲಿ ಕೊಡ್ತೀರಾ? ಇಲ್ಲ, ಆ ಪ್ರೈಸಲ್ಲಿ ಆಗಲ್ಲ. ಆ ಪ್ರೈಸ್ ರಿಟೈಲಿಂಗ್ ಏನಿರುತ್ತೋ ಅದೇ ಪ್ರೈಸ್. ಅದೇ ಪ್ರೈಸ್. ಯಾಕಂದ್ರೆ ಡೀಲರ್ಸ್ ಏನಕ್ಕೆ ಆ ಪ್ರೈಸ್ ಯಾರಿಗೂ ಕೊಡಲ್ಲ ಅಂದ್ರೆ ಡೀಲರ್ಗೂ ಪ್ರಾಫಿಟ್ ಆಗಿ ಕಸ್ಟಮರ್ಗೂ ಪ್ರಾಫಿಟ್ ಆಗಬೇಕು. ಸೊ ಅದಕ್ಕೇನೆ ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಿ. ಓಕೆ. ಸೊ ಡೀಲರ್ ಕೊಡೋ ಪ್ರೈಸಲ್ಲಿ ನಾವು ರಿಟೈಲರ್ ಕೊಡೋಕ್ಕಾಗಲ್ಲ. ಓಕೆ. ಈ ಕೋಡ್ ಇಲ್ಲ ಅಂದ್ರೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಕೋಡ್ ಇಲ್ಲ ಅಂದ್ರೆ. ಹೌದು ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಯಾರೆಲ್ಲ ಕರ್ನಾಟಕದಾದ್ಯಂತ ಕಾರ್ ಡೀಲರ್ಗಳು ನೋಡ್ತಾ ಇದ್ದೀರೋ, ಕಾರ್ ಡೀಲರ್ಗಳಿಗೆ ಆಗಿರ್ತಕ್ಕಂಥ ಒಂದು ಕೋಡ್ ಇರುತ್ತೆ. ಆ ಕೋಡ್ನ ತೋರಿಸಿದ್ರೆ ಅರೌಂಡ್ ಒಂದು 50+ ಕಾರ್ಸ್ಗಳಿದ್ದಾವೆ. ಆ 50+ ಕಾರ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಕಾರ್ ಬೇಕಾದರೆ ನಿಮಗೂ ಕೂಡ ಕಾರ್ನ ತಗೊಂಡೋಗಿ 7 days ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ. ಅದೇ ರೀತಿ ಏನೇನು ಚೆಕ್ ಪಾಯಿಂಟ್ಸು ಆಪ್ಷನ್ಸು ನಿಮ್ಮಲ್ಲಿ ಏನಿದೆಯೋ ಅದೊಂದು ಪ್ರತಿಯೊಂದು ಇರುತ್ತೆ, ಲೋನ್ ಒಂದು ಬಿಟ್ಟು. ಹೌದು ಅಲ್ವಾ? ಹೌದು. ನೀವು ಯಾವ್ದು ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಹಾಕ್ಬೋದು. ಫೋನ್ ರಿಸೀವ್ ಮಾಡಲಿಲ್ಲ ವಾಟ್ಸಪ್ಪಲ್ಲಿ ಅಂತ ಕಳಿಸ್ಬೋದು. ಎರಡಕ್ಕೂ ರಿಪ್ಲೈ ಮಾಡಲಿ ಡೈರೆಕ್ಟಾಗಿ ಜಕ್ಕೂರ್ ಯಾರ್ಡಿಗೆ ಬರ್ಬೋದು. ಅಲ್ವಾ ಸರ್? ಹೌದು. ಹಾಗೇನೆ. ಮತ್ತು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರಿಟೇಲ್ದೊಂದು ಮಾತಾಡಬೇಕು. 2 minutesಲ್ಲಿ ಮ್ಯಾಗಿ ಮಾಡ್ಕೊಡೋ ರೇಂಜಲ್ಲಿ ಲೋನ್ ಮಾಡಿಸ್ಕೊಟ್ಬಿಡ್ತೀವಿ ಅಂತಾರಲ್ಲ, ಏನದು ಸರ್? ಇವಾಗ 2 minutesಲ್ಲಿ ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಬರೋದಾಗ್ಲಿ ಒಂದು ಡಾಕ್ಯುಮೆಂಟ್ ಕೊಡೋಕ್ಕೂ ಆಗಲ್ಲ ತೆಗ್ದು. ಸೊ 2 minutesಲ್ಲಿ ಅಂತ ಹೇಳೋದು ಏನರ್ಥ ಅಂದರೆ ಬೇರೆ ಕಡೆ ನೀವು ಆಚೆ ಕಡೆ ಲೋನ್ ಮಾಡಿಸೋದಕ್ಕಿಂತ ಬೇಗ ಇಲ್ಲಿ ಮಾಡಿಕೊಡ್ತೀರಿ. ಇವಾಗ ಬೇರೆ ಫುಡ್ ಮಾಡೋದಕ್ಕಿಂತ ಮ್ಯಾಗಿ ಏನಕ್ಕೆ 2 minutesಲ್ಲಿ ಆಗುತ್ತೆ, ಹಂಗೆ ಬೇರೆ ಕಡೆ ಮಾಡಿಸೋದಕ್ಕಿಂತ ಇಲ್ಲಿ ನಾವು ಬೇಗ ಮಾಡಿಕೊಡ್ತೀವಿ. ಪಕ್ಕನಾ? ಪಕ್ಕ. ಯಾಕಂದರೆ ನಾನೇನೋ ವಿಡಿಯೋ ಮಾಡ್ತೀನಿ, ಕೆಲವರು ನಾನು ಸಿಕ್ಕಾಗ ಡೈರೆಕ್ಟಾಗಿ ನಿಜ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ತುಂಬ ಬ್ಯಾಡ್ ಒಪಿನಿಯನ್ ಇದೆ ನನಗೆ. ಬರ್ತಾರೆ, ಸರ್ ನೀವು ಹೇಳ್ತೀರಾ ಲೋನ್ ಆಗಲ್ಲ, ಸುಮ್ಮನೆ 0 ಡೌನ್ ಪೇಮೆಂಟ್ ಅಂತಾರೆ, ಯಾವುದೂ ಲೋನ್ ಆಗಲ್ಲ. ಈ ಥರ ಎಲ್ಲ ಕಂಪ್ಲೇಂಟ್ಸ್ಗಳು ಬಂದವು. ಸರ್ ಇವಾಗ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದು ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ಒಂದು ದಿವಸದಲ್ಲಿ ಮಾಡ್ಕೊಡ್ತೀರಿ. ಆಚೆ ಎಲ್ಲರೂ ಮಾಡಿಸ್ಕೊಡ್ತಾರೆ. ಕೆಲವ್ರಿಗೆ ಆ ಥರ ಪ್ರಾಬ್ಲಮ್ಸ್ ಆಗಿದೆ, ಆದಷ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಕಾಸ್ಟ್24 ಕಡೆಯಿಂದ. ಅದಾದಮೇಲೆ ಇನ್ನೂ ಕೆಲವೊಂದು ಏನಂದರೆ, ಎಷ್ಟೋ ಜನ ರೆಸ್ಪಾನ್ಸ್ ನಾನು ನೋಡ್ದಂಗೆ ಚೆನ್ನಾಗಿ ಮಾಡಿದರೆ, ಕೆಲವೊಂದು ನಾನು ಇದ್ದಾಗ ನೋಡಿದ್ದೀನಿ, ಇಲ್ದಾಗ ಎಷ್ಟೋ ಜನಕ್ಕೆ ರೆಸ್ಪಾನ್ಸ್ ಕೂಡ ಸಿಕ್ಕಿಲ್ಲ. ಇಲ್ಲಿ ಅದು ಕೂಡ ಕಂಪ್ಲೇಂಟ್ ಇದೆ. ಬಂದರೆ ಏನು ರೆಸ್ಪಾನ್ಸ್ ಇರಲ್ಲ, ಸುಮ್ಮನೆ ನಿಲ್ಸ್ಕೊತಾರೆ. 1200 ಕಾರ್ಸ್ಗಳು ಬಂದಾಗ ಒಂದು ರೆಸ್ಪಾನ್ಸ್ ಇಲ್ಲ ಅಂದರೆ ಏನು ಮಾಡ್ಬೇಕು ನಾವು? ಇಲ್ಲಿ ಕಾರ್ಗಳು ತೊಗೊಳೋದಾಗಲಿ ಏನಾಗಲಿ ಅಂತ ಕಂಪ್ಲೇಂಟ್. ರೆಸ್ಪಾನ್ಸ್ ಸಿಗುತ್ತೆ ಎಲ್ರಿಗೂ, ಸ್ವಲ್ಪ ವೆಯ್ಟ್ ಮಾಡಬೇಕು. ಬಿಸಿ ಶೆಡ್ಯೂಲ್ ಸ್ಯಾಟರ್ಡೆ ಸಂಡೇ ಆದ್ರಿಂದ ಅಷ್ಟೇ. ಸ್ಯಾಟರ್ಡೆ ಸಂಡೇ ಯಾರು ಬರ್ತಾರೋ ಅವ್ರಿಗೆ ಸ್ವಲ್ಪ ತೊಂದರೆ ಅಂತ ಹೇಳ್ತೀರಾ? ಅಂದರೆ ತೊಂದರೆ ಅಂತಲ್ಲ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಬೇಕು, ಆ ಥರನಾ? ಓಕೆ. ನೋಡಿ ಸ್ನೇಹಿತರೆ, ಬೆಂಗಳೂರಿನ ಜಕ್ಕೂರ್ ಯಾರ್ಡಲ್ಲಿ ಡೀಲರ್ಗಳಿಗಂತಲೇ ಕಾರ್ಗಳಿದ್ದಾವೆ. ಈ ವಾರ 26ನೇ ತಾರೀಕಿಂದ 31ನೇ ತಾರೀಕುವರೆಗೂ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಡೀಲರ್ ಕೋಡ್ ಸಮೇತ ಬರ್ಬೋದು, ವಿಚಾರಿಸ್ಬೋದು. ಅಲ್ವಾ ಸರ್? ಹೌದು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಡೀಟೇಲ್ಸ್ ಕೊಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.